ಬೆಂಗಳೂರು ಅಲ್ವಾ ನಿಮ್ಮದು? ನಮ್ಮ ಸ್ವಂತ ಬಂದು ಜವಾರಿ. ಹಾಂ, ಒಟ್ಟು ಇದ್ರಲ್ಲಿ ಬೆಂಗಳೂರಲ್ಲಿ. ಬೆಂಗಳೂರು ಕೆಲಸ ಮಾಡೋದು. ಈಗ ನಿಮಗೆ ಲೈಂಗಿಕ ಸಮಸ್ಯೆ ಇದೆ, ಕರೆಕ್ಟೇನಮ್ಮ? ಆಮೇಲೆ ಗಡಸುತನ ಕಮ್ಮಿ ಆಗ್ತದೆ, ಕರೆಕ್ಟಾ? ಬೇಗ ಔಟ್ ಆಗ್ತದೆ. ಇಬ್ಬರೂ ಸೇರುವ ಮುಂಚೆನೇ ಸ್ಖಲನ ಆಗಿಬಿಡ್ತದೆ. ಇಬ್ಬರಿಗೂ ಲೈಂಗಿಕ ಸುಖ ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ, ಕರೆಕ್ಟ್ ನಾನು ಹೇಳ್ತಾ ಇರೋದು? ಓಕೆ. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ? 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಇದೆ. ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಬೆರುಕು ಥರ ಬಂದ್ಬಿಟ್ಟು ಗಾಯ ಲೈಟಾಗಿ ಉರಿ ಎಲ್ಲ ಆಗ್ತದೆ, ಹೌದಲ್ಲ? ನಿಮ್ಮೂರಲ್ಲಿ ಎಲ್ಲ ಕಡೆ ತೋರಿಸಿ ಆಯಿತು, ಪ್ರಯೋಜನ ಆಗಲಿಲ್ಲ. ಅಲ್ಲಿ ನಿಮ್ಮೂರಲ್ಲಿ ಕೆಲವರು ನಮ್ಮಲ್ಲಿ ಬಂದಿರೋ ಅಂಥವ್ರನ್ನ ವಿಚಾರ ಮಾಡಿ ನೀವು ಬಂದಿದ್ದೀರಿ, ಕರೆಕ್ಟಾ? ನಮ್ಮಲ್ಲಿ ಬಂದ್ಬಿಟ್ಟು ಆರಾಮಾಗಿದ್ದಾರೆ, ಬೇರೆ ಬೇರೆ ಸಮಸ್ಯೆಗೆ ಆಮೇಲೆ ಈ ಥರದ ಸಮಸ್ಯೆಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿರೋ ಅಂಥವ್ರು ಹೇಳಿದ್ದಕ್ಕೆ ನೀವು ನಮ್ಮಲ್ಲಿ ಬಂದಿದ್ದೀರಾ ತೋರಿಸ್ಲಿಕ್ಕೆ, ಕರೆಕ್ಟ್ ತಾನೆ? ಕರೆಕ್ಟ್ ನಮ್ಮ ಅವ್ರು ಹೇಳ್ತಿರೋದು? ಓಕೆ ನೋಡಮ್ಮ, ನಾನು ಕೆಲವು ಮೆಡಿಸಿನ್ಸ್ ತಯಾರು ಮಾಡಿ ಕೊಡ್ತೇನೆ, ಉಪಯೋಗ ಮಾಡಿರಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ನಿಮಗೆ ಕೊಡೋಂಥ ಔಷಧಿಗಳನ್ನು ನಾನು ತಿಂದು ತೋರಿಸ್ತೇನೆ. ಅದೇನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡಿ, ಏನಾರ ಆದರೆ ತಿನ್ಬೇಡ್ರಿ, ಆಯಿತಾ? ಆ ಥರದ್ದು ಯಾವುದು ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ, ಎಲ್ಲ ಗಿಡಮೂಲಿಕೆಗಳಿಂದ ಮಾಡಿರೋ ಅಂಥದ್ದು. ಆಮೇಲೆ ಸ್ಟ್ರೆಸ್ಸು ಇಟ್ಕೋಬಾರ್ದು. ಟೆನ್ಷನ್ ಭಾಳ ಇದೆಯಾ ನಿಮಗೆ? ಮಾಮೂಲಿ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ಸ್ವಲ್ಪ ಮೆಡಿಟೇಷನ್ನು, ಒಳ್ಳೊಳ್ಳೆ ಮ್ಯೂಸಿಕ್ಗಳನ್ನ ಕೇಳೋಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಆಯ್ತು ಅಂತಂದರೆ ಆ ಲೈಂಗಿಕತೆ ನಡೆಸ್ಲಿಕ್ಕೆ ಆಗಲ್ಲಮ್ಮ, ಕರೆಕ್ಟ್ ನಾನು ಹೇಳೋದು? ಟೆನ್ಷನ್ ಆದಾಗ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಮೈಂಡ್ ಕಾಮಾಗಿದ್ದರೆ ದೇಹದಲ್ಲಿ ಕಾಮ ಇರುತ್ತೆ, ಅರ್ಥ ಆಯ್ತಲ್ಲ? ಮೈಂಡ್ ಕಾಮ್ನೆಸ್ಸಿಗೂ ಕಾಮಕ್ಕೂ ನೇರ ಸಂಬಂಧ. ಆ ಕೆಲವೊಂದು ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳಲಿಕ್ಕೆ ಮೆಥಡ್ಗಳು, ಮ್ಯೂಸಿಕ್ ಕೇಳೋದು, ಪ್ರಾಣಾಯಾಮ ಮಾಡೋದು, ಅಥವಾ ದೇವಸ್ಥಾನಗಳಿಗೆ ಹೋಗೋದು, ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರೋ ಅಂಥದ್ದನ್ನು ಮಾಡ್ಕೊಳ್ಳೋದು ಒಂದು ಪಾರ್ಟ್ ಆಫ್ ಟ್ರೀಟ್ಮೆಂಟು. ಇನ್ನು ಅರ್ಧ ಟ್ರೀಟ್ಮೆಂಟು ನಮ್ಮ ಮೆಡಿಸಿನ್ಸ್ ಕೆಲಸ ಮಾಡುತ್ತೆ. ಇನ್ನೂ ಸ್ವಲ್ಪ ಪರ್ಸೆಂಟೇಜು ನಾವು ಹೇಳುವಂತಹ ಪಥ್ಯಗಳು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಖಾರ ಕಮ್ಮಿ ತಿನ್ನಬೇಕು. ಕಾಫಿ, ಟೀ, ಮಾಂಸಾಹಾರ ಒಳ್ಳೆಯದಲ್ಲ. ಅಲ್ಲ, ವಿಷಯ ಹೇಳ್ತಿರೋದು. ಎಷ್ಟು ಕಮ್ಮಿ ತಿಂತೀರಾ ಅಷ್ಟು ಒಳ್ಳೆಯದು, ಓಕೆನಾ? ಒಳ್ಳೆಯದು. ನಿಮಗೆ ನಿಮ್ಗೆ ಅನುಕೂಲ ಆಗಿರೋದು ಹೇಳೋದಕ್ಕೆ ಹೇಳಿ ಬಂದಿದ್ದೀರಿ. ನಾನು ಹೇಳ್ದಂಗೆ ಸರಿಯಾಗಿ ಮಾಡ್ಕೊಂತ ಹೋಗ್ಲಿಕ್ಕೆ ಸರಿ ಹೋಗ್ತದೆ, ರೈಟ್ ಅಮ್ಮ? ತೊಗೊಂಡು ಹೋಗ್ತೀರಾ ಮೆಡಿಸಿನ್ಸು? ಹೆಂಗೆ ಮಾಡ್ತೀರಿ? ತೊಗೊಂಡು ಹೋಗ್ತೀರಾ ಹೆಂಗೆ? ನಿಮ್ಮ ನಿರ್ಧಾರ. ನಮ್ಮ ಮನೆಯವ್ರನ್ನ ಕೇಳಬೇಕು ಅಂದ್ರೆ ಅವರು, ನೀವೇನು ಹೇಳ್ತೀರಿ? ಓಕೆ.